ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿಯ ಫುಡ್ ಕಲರನ್ನು ಬಳಸದೇ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿರುವಂತಹ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸಾಬುದಾನಿಯಿಂದ ಮಾಡಿರುವಂತಹ ಹಪ್ಪಳ ಮತ್ತು ಫುಡ್ ಕಲರನ್ನು ಬಳಸದೇ ಇರುವಂತಹ ಹಪ್ಪಳ ಅಂತಲೇ ಹೇಳ್ಬೋದು. ನಾನು ಈ ಸಾಬುದಾನಿ ಹಪ್ಪಳಕ್ಕೆ ಒಂದು 5ರಷ್ಟು ಟೊಮೊಟೊನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಕೆಂಪಗಾಗಿರುವಂತಹ ಟೊಮೊಟೊವನ್ನು ತೆಗೆದುಕೊಳ್ಳಿ. ನಾನು ಮೊದಲಿಗೆ 1 ಕಪ್ಪಷ್ಟು ಸಾಬುದಾನಿಯನ್ನು ನೆನೆಯಲು ಇಟ್ಕೊಂಡಿದ್ದೆ. ನೋಡಿ, ತುಂಬ ಚೆನ್ನಾಗಿ ನೆಂದಿದೆ. ಒಂದು 2 ಗಂಟೆವರೆಗೆ ನೆನೆಸಿಟ್ಕೊಂಡ್ರೆ ಸಾಕು. ನಾನು ಮೊದಲಿಗೆ ನೆನೆಸಿಟ್ಕೊಂಡಿದ್ದೆ. ಈ ಸಾಬುದಾನಿಯನ್ನು ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಪೂರ್ತಿ ಸಾಫ್ಟಾಗಿಯೂ ಬೇಡ ಮತ್ತು ತರಿಯಾಗಿಯೂ ಬೇಡ, ಮೀಡಿಯಮ್ ಆಗಿ ರುಬ್ಕೊಳ್ಬೇಕು. ನೋಡಿ, ನಾನು 1 ಕಪ್ಪಷ್ಟು ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ತೀರಾ ಅಂತಂದರೆ ಇನ್ನೂ ಜಾಸ್ತಿನೇ ನೆನೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಾನು ಸಾಬುದಾನಿಯನ್ನು ರುಬ್ಬಿಟ್ಕೊಂಡಿದ್ದಾಯಿತು. ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ರುಬ್ಕೊಂಡಿದ್ದೀನಿ ಅಂತ. ನೋಡಿ, ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಅಂತಂದರೆ ನೀವು ಜಾಸ್ತಿ ಪ್ರಮಾಣದ ಟೊಮೊಟೊನೂ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ರುಬ್ಬಿಟ್ಕೊಂಡಿರುವಂತಹ ಸಾಬುದಾನಿಯನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಹಪ್ಪಳ ಮತ್ತು ಕುರುಡಿಗೆನ ಮಾಡ್ತೀರಾ ಅಂತಂದರೆ ಒಂದು ಸ್ವಲ್ಪ ಅಗಲವಾದ ಪಾತ್ರೆಯನ್ನು ತೆಗೆದುಕೊಳ್ಳಿ. ಅಂದರೆ ತಿರುಗಾಡೋದಕ್ಕೂ ಕೂಡ ತುಂಬಾ ಸುಲಭವಾಗುತ್ತೆ. ಇದಕ್ಕೆ ನಾನು ತೆಗೆದಿಟ್ಕೊಂಡು ಅದೇ ಮಿಕ್ಸಿ ಬೌಲ್ಗೆ ಮೊದಲಿಗೆ ತೆಗೆದುಕೊಂಡಿರುವಂತಹ 5 ಟೊಮೊಟೊನ ಮಧ್ಯದಲ್ಲಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು 1 ಕಪ್ ಸಾಬುದಾನಿಗೆ 5 ಟೊಮೊಟೊನ ತೆಗೆದುಕೊಂಡಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಅಂತಂದರೆ ಟೊಮೊಟೊನೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ನೋಡಿ, ಟೊಮೊಟೊ ಹಣ್ಣಾಗಿರುವಂತಹ ಟೊಮೊಟೊನ ತೆಗೆದುಕೊಳ್ಳಿ, ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತೆ. ನೋಡಿ, ಟೊಮೊಟೊನೂ ಕೂಡ ನಾನು ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ನಾನು ಜರಡಿ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಜರಡಿ ಮಾಡ್ಕೊಳ್ಬಹುದು. ಜರಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ಮೊದಲಿಗೆ ರುಬ್ಬಿಟ್ಕೊಂಡಿರುವಂಥ ಸಾಬುದಾನಿಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಸಾಬುದಾನಿಯನ್ನು ರುಬ್ಕೊಳ್ಳುವಾಗ ಯಾವ ಕಪ್ಪಿನಿಂದ ಸಾಬುದಾನಿಯನ್ನು ತೆಗೆದುಕೊಂಡಿದ್ದೀನಲ್ವ ಅದೇ ಕಪ್ಪಿನಿಂದ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ. ಇವಾಗ ಕಲಿಸ್ಕೊಂಡ ನಂತರ ಅಂದರೆ ಟೊಮೊಟೊ ಮತ್ತು ಸಾಬುದಾನಿಯನ್ನು ಪೂರ್ತಿಯಾಗಿ ಕಲಿಸ್ಕೊಂಡ ನಂತರ ಯಾವ ಕಪ್ಪಿನಿಂದ ನೀರನ್ನು ತೆಗೆದುಕೊಂಡಿದ್ದೀನಲ್ವ ಅದೇ ಕಪ್ಪಿನಿಂದ ಮತ್ತೆ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಟೊಮೊಟೊ ರುಬ್ಕೊಳ್ಳುವಾಗ ನೀರನ್ನು ಹಾಕಿರಲಿಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಂಡ್ಬಿಡೋಣ. ಇದಕ್ಕೆ ನಾನು ಹಪ್ಪಳದ ಖಾರ ಮತ್ತು ಜೀರಿಗೆ ಏನೂ ಕೂಡ ಯೂಸ್ ಮಾಡ್ತಾ ಇಲ್ಲ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕುದಿಯೋದಕ್ಕೂ ಕೂಡ ಜಾಸ್ತಿ ಟೈಮ್ ಏನೂ ಬೇಕಾಗೋದಿಲ್ಲ. ಜಸ್ಟ್ ಒಂದು 15 ನಿಮಿಷ ಆದರೆ ಸಾಕು, ತುಂಬ ಚೆನ್ನಾಗಿ ಕುದ್ದು ರೆಡಿಯಾಗಿಬಿಟ್ಟಿರುತ್ತೆ. ನೋಡಿ, ನೀವು ಸಾಬುದಾನಿ ಮತ್ತು ಟೊಮೊಟೊ ಹಾಕಿದ ನಂತರ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಒಂದು ಸ್ವಲ್ಪನೂ ಕೂಡ ಕೈ ಬಿಟ್ಕೊಳ್ಳೋಕೆ ಹೋಗಬೇಡಿ. ಕೈ ಬಿಟ್ಟರೆ ಅಂತಂದರೆ ಗಂಟಾಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ ಹಪ್ಪಳ. ಹಾಗೆ ಕೈ ಆಡಿಸ್ತಾನೆ ಇರಬೇಕು. ಪೂರ್ತಿ ಕುದಿಯುವವರೆಗೂ ನೀವು ಕೈ ಆಡಿಸ್ತಾನೆ ಇರಿ. ನಾನು ಮೊದಲಿಗೆ ಉಪ್ಪು ಹಾಕಿದ್ದೆ, ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು, ಮತ್ತೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಪೂರ್ತಿಯಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ. ನಾನು ಒಂದು ಸ್ವಲ್ಪನೂ ಕೂಡ ಕೈ ಬಿಟ್ಟಿರಲಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು ಹಪ್ಪಳ ಮಾಡೋದಕ್ಕೆ. ನೋಡಿ, ಯಾವ ರೀತಿಯಾಗಿ ಗಟ್ಟಿಯಾಗಿ ಬರ್ತಾ ಇದೆ. ಇನ್ನೂ ಒಂದು ಸ್ವಲ್ಪದಷ್ಟು ಗಟ್ಟಿ ಆಗೋಕ್ಕೆ ನಾನು ಬಿಡ್ತಾ ಇದ್ದೀನಿ. ನಿಮಗೆ ಹಪ್ಪಳ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತಲ್ವ, ಆದರೆ ಈ ಹಪ್ಪಳ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪನೂ ಕೂಡ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ಜಸ್ಟ್ ನೀವು ಮಿಕ್ಸಿ ಹಾಕಿ ಒಂದು 15 ನಿಮಿಷ ಕುದಿಸಿದ್ರೆ ಸಾಕು, ತುಂಬಾ ಸುಲಭವಾಗಿ ಮತ್ತು ಬೇಗನೆ ಆಗಿಬಿಡುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಮೊದಲಿಗಿಂತಲೂ ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಹಾಗೆ ಬಿಸಿ ಆಗಿರುವಾಗಲೇ ನಾವು ಹಪ್ಪಳನ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಈ ಕಡೆ ನಾನು ಒಂದು ಸೀಟನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಒಂದು ಪ್ಲಾಸ್ಟಿಕ್ ಸೀಟ್ ಮೇಲೆ ಹಪ್ಪಳನ ಹಾಕ್ಕೊಳ್ಬೇಕಾಗತ್ತೆ. 1 ಚಮಚದಷ್ಟು ತೆಗೆದುಕೊಂಡು ಅಗಲವಾಗಿ ಮಾಡಿಕೊಂಡ್ರೆ ಮುಗೀತು. ನೋಡಿ, ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಅಗಲವಾಗಿ ಮಾಡ್ಕೊಳ್ಬಹುದು, ತುಂಬಾ ಚೆನ್ನಾಗಿ ಬರುತ್ತೆ ಹಪ್ಪಳ. ನೋಡಿ, 1 ಸ್ಪೂನನ್ನು ತೆಗೆದುಕೊಂಡು ಈ ರೀತಿಯಾಗಿ ಹಾಕ್ಕೊಂಡು ಸ್ಪೂನಿನಿಂದನೇ ಒಂದು ಸ್ವಲ್ಪ ಅಗಲವಾಗಿ ಮಾಡಿಕೊಂಡ್ರೆ ಮುಗೀತು, ಬೇಗನೆ ಆಗಿಬಿಡುತ್ತೆ. ನೋಡಿ, ನೀವು ಜಾಸ್ತಿ ಪ್ರಮಾಣದಲ್ಲಿನೂ ಕೂಡ ಮಾಡ್ಕೊಳ್ಬಹುದು. ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹಪ್ಪಳ ಹಾಕ್ಕೊಳ್ಬೇಕಾಗತ್ತೆ, ತುಂಬಾ ಲೇಟ್ ಆಗಿಬಿಡುತ್ತೆ. ಅಂದರೆ ಬಿಸಿಲು ಕೂಡ ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರ ನೀವು 1 ಕಪ್ಪಿನಿಂದ ಮಾಡ್ಕೊಳ್ಳಿ.
ಈ ಸಾಬುದಾನಿಯಿಂದ ಮಾಡಿರುವಂಥ ಹಪ್ಪಳ ತುಂಬಾ ಚೆನ್ನಾಗಿರುತ್ತೆ. ಕರೆದ ನಂತರ ಅಂತೂ ಸೂಪರ್ ಆಗಿರುತ್ತೆ ಮತ್ತು ಕುರುಮ ಅಂದರೆ ಬಾಯಲ್ಲಿ ಇಟ್ಟರೆ ಕರಗೋಗಿಬಿಡುತ್ತೆ, ಅಷ್ಟೊಂದು ಸಾಫ್ಟ್ ಆಗಿರುತ್ತೆ. ಯಾವುದೇ ರೀತಿಯ ಫುಡ್ ಕಲರನ್ನು ಬಳಸದೇನೆ ನೀವು ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಕಲರ್ಫುಲ್ ಆಗಿರುವಂತಹ ಸಾಬುದಾನಿ ಹಪ್ಪಳ ಅಥವಾ ಅಕ್ಕಿ ಹಪ್ಪಳನ ಮಾಡ್ಕೊಳ್ಬಹುದು. ನಾನು ಟೊಮೊಟೊ ಹಣ್ಣನ್ನು ಉಪಯೋಗಿಸ್ಕೊಂಡು ಕೆಂಪಗಾಗಿರುವಂಥ ಸಾಬುದಾನಿ ಹಪ್ಪಳವನ್ನು ನಿಮಗೆ ಸಿಂಪಲ್ಲಾಗಿ ಮತ್ತು ಬೇಗನೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಕೊನೆವರೆಗೆ ನೋಡಿದ್ರೆ ನಿಮಗೆ ಸೂಪರ್ ಆಗಿರುವಂತಹ ಫುಡ್ ಕಲರ್ ಬಳಸದೇ ಇರುವಂತಹ ಕಲರ್ಫುಲ್ ಆಗಿರುವಂತಹ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಗೊತ್ತಾಗುತ್ತೆ. ನೋಡಿ, ಪೂರ್ತಿಯಾಗಿ ಇದೇ ರೀತಿಯಾಗಿ ಹಾಕ್ಕೊಂಡ್ರೆ ಮುಗೀತು. ಬೇಗನೆ ಆಗುವಂಥ ಒಂದು ಹಪ್ಪಳ ಅಂತಲೇ ಹೇಳ್ಬೋದು. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಹಾಕೊಳ್ಳೋದಕ್ಕೂ ಕೂಡ ಏನೂ ಕಷ್ಟ ಆಗೋದಿಲ್ಲ. ಬೇಗನೆ ನಾವು ಒಂದು ಸ್ಪೂನಿನ ಸಹಾಯದಿಂದ ಹಾಕ್ಕೊಂಡ್ಬಿಟ್ರೆ ಮುಗೀತು. ಇದನ್ನು ನಾನು ಒಂದು ದಿವಸವರೆಗೆ ಚೆನ್ನಾಗಿ ಒಣಗಿಸ್ಕೊತೀನಿ. ಅಂದರೆ ಒಂದು ವರ್ಷದವರೆಗೂ ಇಟ್ಕೊಳ್ತಾ ಇರೋದ್ರಿಂದ ಹಪ್ಪಳ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ನೋಡಿ, ನಾನು 1 ಕಪ್ಪಷ್ಟು ಸಾಬುದಾನಿ ತೆಗೆದುಕೊಂಡಿದ್ದೀನಿ. ಎಷ್ಟೊಂದು ಹಪ್ಪಳ ರೆಡಿಯಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಸೂಪರ್ ಕಲರ್ಫುಲ್ ಆಗಿರುವಂಥ ಸಾಬುದಾನಿ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ದಿನಗಳವರೆಗೆ ಚೆನ್ನಾಗಿ ಒಣಗಿಸ್ಕೊಂಡ ನಂತರ ಯಾವ ರೀತಿಯಾಗಿ ಹಪ್ಪಳ ಒಣಗಿದೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಇದನ್ನು ಚೆನ್ನಾಗಿ ಒಣಗಿಸ್ಕೊಳ್ಳಿ. ಒಂದು ದಿವಸವರೆಗೆ ನೀವು ಒಣಗಲಿಲ್ಲ ಅಂತಂದರೆ ಇನ್ನೊಂದು ದಿವಸ ನೀನು ಇಟ್ಕೊಂಡು ಒಣಗಿಸ್ಕೊಳ್ಬೇಕಾಗತ್ತೆ. ನೋಡಿ, ಬಿಡಿಸ್ಕೊಳ್ಳುವಾಗನೂ ಕೂಡ ಒಂದು ಸ್ವಲ್ಪನೂ ಕೂಡ ಕಷ್ಟ ಆಗೋದಿಲ್ಲ. ಆರಾಮಾಗಿ ನಾವು ಎತ್ತಿಟ್ಕೊಳ್ಬಹುದು. ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಬಿಡ್ತಾ ಇದೆ ಅಂತ. ನಾನು ಒಂದೊಂದಾಗಿ ಹಪ್ಪಳನ ತೆಗೆದು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಹೇಳ್ತಾ ಇದ್ದೀನಿ, ಒಣಗಿಲ್ಲ ಅಂತಂದರೆ ಇನ್ನೊಂದು ದಿವಸ ನೀವು ಬಿಸಿಲಿಗೆ ಹಾಕ್ಕೊಂಡು ಒಣಗಿಸ್ಕೊಳ್ಬಹುದು. ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಸೂಪರ್ ಆಗಿರುವಂಥ ಕೆಂಪಗಾಗಿರುವಂತಹ ಸಾಬುದಾನಿ ಹಪ್ಪಳ ರೆಡಿ ಆಗಿಬಿಡ್ತು. ಕಲರ್ ಅಂದರೆ ಯಾವುದೇ ರೀತಿಯ ಫುಡ್ ಕಲರ್ ಉಪಯೋಗಿಸಿದರೆ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿರುವಂತಹ ಹಪ್ಪಳ ತುಂಬ ಸಿಂಪಲ್ಲಾಗಿ ಮತ್ತು ಬೇಗನೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ. ಇನ್ನೂ ಹಲವಾರು ರೀತಿಯ ಹಪ್ಪಳ ಮತ್ತು ಸಂಡಿಗೆ ವಿಡಿಯೋನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಯಾವ್ಯಾವ ರೀತಿಯ ಸಂಡಿಗೆ ಮತ್ತು ಹಪ್ಪಳ ಬೇಕು ಅಂತಂದರೆ ನನ್ನ ಚಾನಲನ್ನು ಹೋಗಿ ನೋಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಪ್ಪಳ. ಇವಾಗ ಕರೆದ ನಂತರ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನಾನು ಮೊದಲಿಗೆ ಎಣ್ಣೆಯನ್ನು ಕಾಯಲ್ಲಿ ಇಟ್ಕೊಂಡಿದ್ದೆ. ಎಣ್ಣೆ ಕಾದ ನಂತರ ಒಂದೊಂದಾಗಿ ಹಪ್ಪಳನ ಹಾಕ್ಕೊಂಡು ಕರಿತಾ ಇದ್ದೀನಿ. ನೋಡಿ, ಇದು ಬೇಗನೆ ಎಣ್ಣೆಯಲ್ಲಿ ಫ್ರೈ ಆಗಿಬಿಡುತ್ತೆ. ಸ್ವಲ್ಪನೂ ಕೂಡ ಟೈಮ್ ಹಿಡಿಯೋದಿಲ್ಲ. ತಕ್ಷಣಕ್ಕೆ ರೆಡಿ ಆಗಿಬಿಡುತ್ತೆ. ಮತ್ತು ತಿನ್ನುವಾಗ ಟೇಸ್ಟ್ ಮಾತ್ರ ಒಂಥರ ಡಿಫ್ರೆಂಟ್ ಆಗಿತ್ತು. ನಾನು ಫಸ್ಟ್ ಟೈಮ್ ಈ ಹಪ್ಪಳನ ಟ್ರೈ ಮಾಡಿದ್ದೆ, ಆದರೂ ಸೂಪರಾಗಿ ಬಂದಿತ್ತೆ ಮತ್ತು ನಾಲಿಗೆಗೆ ಒಂಥರ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟು ಕೊಡ್ತಾಯಿತ್ತು. ಇನ್ನೂ ಮಾಡ್ಕೊಳ್ಬೇಕಂತ ನಾನು ಇನ್ನೂ ಜಾಸ್ತಿನೇ ಮಾಡಿಟ್ಕೊಂಡಿದ್ದೀನಿ ಈ ಹಪ್ಪಳ. ನೋಡಿ, ಇದನ್ನು ಮಾಡಿಟ್ಕೊಂಡು ಒಂದು ವರ್ಷದವರೆಗೂ ನೀವು ಆರಾಮಾಗಿ ನಿಮಗೆ ಬೇಕಾದಾಗ ಕರ್ಕೊಂಡು ತಿನ್ಬೋದು. ಸೂಪರ್ ಆಗಿರುವಂತಹ ಟೊಮೊಟೊ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ. ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಹೊಸ ವಿಡಿಯೋನಿಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಖುಷಿಯಾಗಿರಿ, ಸದಾ ಯೋಚಿಸ್ತಾ ಇರಿ. ಥ್ಯಾಂಕ್ ಯು.